ಉಪ್ಪಾರ ಜನಾಂಗದ ಕುಲಗುರುಗಳಾದಂಥ ಭಗೀರಥ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ದಿನಾಂಕ 23/4/2026 ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಸಹ ನಮ್ಮ ಜಿಲ್ಲಾ ಉಪ್ಪಾರ ಸಂಘದಿಂದ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದೇವೆ. ಶ್ರೀಮಾನ್ ಸಿದ್ದರಾಮಯ್ಯನವರು ಹಿಂದಿನ 13ರಿಂದ 18ರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ನಮ್ಮ ಜನಾಂಗದ ಭಗೀರಥ ಜಯಂತಿಯನ್ನು ಸರ್ಕಾರದಿಂದನೇ ಮಾಡಬೇಕು ಅಂಥೇಳಿ ಒಂದು ಆದೇಶವನ್ನು ನೀಡಿ ಅದರಂತೆ ಸರ್ಕಾರ ನಡೆಸ್ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಶಾಸಕರು, MP ಗಳು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಗಳು ಹೆಚ್ಚಿನದಾಗಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ನಮ್ಮ ಜನಾಂಗದವರು ಹೆಚ್ಚಾಗಿ ಭಾಗವಹಿಸಬೇಕು ಅಂಥೇಳಿ ತಮ್ಮ ಪತ್ರಿಕಾ ಮೂಲಕ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಇದು ಹಂಚಿ ಹೋಗುತ್ತಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಮಾಜವನ್ನು ಒಂದುಗೂಡಿಸಿ ಏನು ಭಗೀರಥ ಅಂದರೆ ಭೂಮಿಗೆ ಗಂಗೆ ತಂತಹ ಒಂದು ಉತ್ತಮವಾದ ದಿನ ಮಹರ್ಷಿ ಭಗೀರಥವನ್ನು ಅವ್ರನ್ನ ಸಮಾಜ ಯಾವತ್ತೂ ನೆನಪಿಸ್ಕೊಳ್ಬೇಕು. ಹಾಗಾಗಿ ದೇವಗಂಗೆಯನ್ನು ಭೂಮಿಗಿಳಿದಂತಹ ಈ ಮಹರ್ಷಿಯನ್ನು ಒಂದು ಹಬ್ಬದ ದಿನವಾಗಿ ಆಚರಣೆ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಭಗೀರಥ ಜಯಂತಿ ಸರ್ಕಾರಿ ರಜೆ ರಹಿತ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಕಡ್ಡಾಯವಾಗಿ ಆ ದಿನ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಆ ಸಿಬ್ಬಂದಿಗೆ ಸಿಹಿಯನ್ನು ವಿತರಣೆ ಮಾಡೋದ್ರ ಮೂಲಕ ಎಲ್ಲ ವರ್ಗದವರು ಆಚರಣೆ ಮಾಡಬೇಕು. ಯಾಕೆಂದರೆ ಗಂಗಾ ಮಾತೆಯನ್ನು ಕೇವಲ ಉಪ್ಪಾರ ಸಮಾಜದವರು ಮಾತ್ರ ಸ್ವೀಕರಣೆ ಮಾಡಲ್ಲ, ಎಲ್ಲ ಪ್ರತಿಯೊಂದು ಜೀವಿಯೂ ಕೂಡ ಸ್ವೀಕರಣೆ ಮಾಡುತ್ತೆ. ಪ್ರತಿಯೊಂದು ವರ್ಗವೂ ಕೂಡ ಇದನ್ನು ತಗೊಳ್ಳೋದ್ರಿಂದ ಈ ಆಚರಣೆ ಮಾಡಬೇಕು ಅಂತೇಳಿ ಒಂದು ಉತ್ತಮವಾದ ಈ ಸಮಾಜ ಕೊಡುಗೆ ಕೊಟ್ಟಿದ್ದಾರೆ. ಹೆಚ್ಚಿನ ತಗೊಳ್ಳುವಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇರೋಂಥದ್ದು ಉದ್ದೇಶ ತುಂಬ ನಮ್ಮದು ಜನಾಂಗ ಏನಿದೆ ಅಷ್ಟು ಸಣ್ಣ ಜನಾಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ್ರಿಂದ ಪ್ರೋತ್ಸಾಹದಾಯಕವಾಗಿ ಕೊಡುವಂಥದ್ದು. ವಿಶೇಷ ಏನಪ್ಪ ಅಂದರೆ ಎಲ್ಲರೂ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದಾಗಿ ಅನುಕೂಲ ಆಗಲಿ ಉತ್ತೇಜನ ಕೊಡುವಂಥದ್ದು ಒಂದು. ತಮ್ಮ ಮೂಲಕ ಏನು ನಮ್ಮವರಿಗೆ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸಿಗೆ ಮನವಿ ಮಾಡಿಸ್ಕೊಳ್ಳೋದು ಅಂತಂದರೆ ಅವರೆಲ್ಲರೂ ಕೂಡ ವಿದ್ಯಾರ್ಥಿ ಜೊತೆಗೆ ಕಡ್ಡಾಯವಾಗಿ ತಂದೆ ತಾಯಿ ಅಥವಾ ಸಂಬಂಧಪಟ್ಟರು 2-3 ಜನ ಹೆಚ್ಚಿಗೆ ಬರಬೇಕು, ಭಾಗವಹಿಸಬೇಕು ಅಂತೇಳಿ. ಮತ್ತು ಕಾರ್ಯಕ್ರಮಕ್ಕೆ ನಿಗದಿತ ಸಂದರ್ಭಕ್ಕೆ ಬರಬೇಕು ಅಂತೇಳಿ. ವಿಶೇಷ ಏನಪ್ಪ ಅಂತಂದರೆ ನಮ್ಮ ನಾಗರಾಜ್ ಶಿರೋಳ್ ಅನ್ನೋರು ಉಪನ್ಯಾಸ ಕೊಡ್ತಾ ಇದ್ದಾರೆ. ಅವರು ಬಿಜಾಪುರದವರು ಮತ್ತು ನಮ್ಮ ಶಿವಮೊಗ್ಗದಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶಿಬಿರಾರ್ಥಿಗಳನ್ನು ತಯಾರು ಮಾಡುವಂಥ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಗರಾಜ್ ಶಿರೋಳ್ ಅಂತೇಳಿ. ಹಾಗಾಗಿ ಅವ್ರದ್ದು ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಭಾಗವಹಿಸಿರೋದ್ರಿಂದಾಗಿ